ಕಚೇರಿ ಎದುರು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿದೆ. ಒಕ್ಕೂಟಗಳ ಮುಖ್ಯಸ್ಥರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಸ್ತೆಯನ್ನ ಬ್ಲಾಕ್ ಮಾಡಿಕೊಂಡಿರುವ ಅಧಿಕಾರಿಗಳಿಗೆ ಧಿಕ್ಕಾರವನ್ನ ಕೂಗಿ ಪ್ರತಿಭಟನೆ ನಡೆಸಲಾಯಿತು. 2030ರ ಮಹಾನಗರ ಯೋಜನೆ ಸಿಡಿಪಿ ಪ್ರಕಾರ ರಸ್ತೆ ಬಿಟ್ಟ ಮೇಲೆ ಮತ್ತೆ ಶೆಡ್ ನಿರ್ಮಿಸಬಹುದು, ಕಾನೂನು ಬಾಹಿರ ಮತ್ತು ಅಪರಾಧಗಳು ಎಂದು ಒಕ್ಕೂಟ ಆರೋಪಿಸಿದೆ. ಒಂದು ವಾರದೊಳಗೆ ಶೆಡ್ ತೆರವುಗೊಳಿಸದಿದ್ದರೆ ಉಪವಾಸ ಸತ್ಯಾಗ್ರಹ, ಇನ್ನಷ್ಟು ಕಾನೂನು ಹೋರಾಟಗಳು ಅನಿವಾರ್ಯ ಎಂದು ಎಚ್ಚರಿಸಿದೆ. ಜವಾಬ್ದಾರಿ ಅಧಿಕಾರಿ ವರ್ಗದವರಿಗೆ, ಜವಾಬ್ದಾರಿ ಅಧಿಕಾರಿ ವರ್ಗದವರಿಗೆ, ಕಾನೂನು ಬಾಹಿರ ಅಧಿಕಾರಿ ವರ್ಗದವರಿಗೆ, ನಿರ್ಲಜ್ಜ ಅಧಿಕಾರಿ ವರ್ಗದವರಿಗೆ, ನಿರ್ಲಜ್ಜ ಅಧಿಕಾರಿ ವರ್ಗದವರಿಗೆ, ಜವಾಬ್ದಾರಿ ಅಧಿಕಾರಿ ವರ್ಗದವರಿಗೆ, ಅಕ್ರಮ ನಿರ್ಮಾಣ ಮಾಡಿರುವ ಅಧಿಕಾರಿ ವರ್ಗದವರಿಗೆ, ಕಾನೂನು ಬಾಹಿರ ನಿರ್ಮಾಣವಾಗಿರುವ ಅಕ್ರಮ ಅಧಿಕಾರಿಗಳಿಗೆ, ಜವಾಬ್ದಾರಿ ಅಧಿಕಾರಿಗಳಿಗೆ ಕಾನೂನನ್ನು ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ತೆರವುಗೊಳಿಸಿ, ತೆರವುಗೊಳಿಸಿ, ತೆರವುಗೊಳಿಸಿ. ಅಧಿಕಾರಿಗಳಿಗೆ, 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 ಜವಾಬ್ದಾರಿ ಅಧಿಕಾರಿಗಳಿಗೆ, ನಿರ್ಲಜ್ಜ ಅಧಿಕಾರಿಗಳಿಗೆ, ನಿರ್ಲಜ್ಜ ಅಧಿಕಾರಿಗಳಿಗೆ, ಅಸಹಕಾರ ತೋರುತ್ತಿರುವ ಅಧಿಕಾರಿ ವರ್ಗದವರಿಗೆ, ಅಸಹಕಾರದ ಆಡಳಿತ. ನಾವು ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ನನ್ನ ಮನೆ ಮುಂದಿರ್ತಕ್ಕಂಥ ರಸ್ತೆನಲ್ಲಿ ನಾನು ಚೆಕ್ ಕಟ್ಕೊಳ್ಬೋದು. ನಾನು ಒಬ್ಬ ನಾಗರಿಕ ತಿಳುವಳಿಕೆ ಇಲ್ದ. ಆದರೆ ಈ ಇಲಾಖೆ, ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ, ನಗರ ಪ್ಲಾನಿಂಗಿಗೆ ಸಂಬಂಧಪಟ್ಟಂಥ ಒಂದು ಇಲಾಖೆ ಅಕ್ರಮವಾಗಿ ಇದು ನಮ್ಮೂರಿಗೆ ಅವಮರ್ಯಾದೆ ಆಗ್ತದೆ. ತಾವೆಲ್ಲರೂ ಪ್ರಜ್ಞಾವಂತರಿದ್ದೀರಿ. ಅಧಿಕಾರಿ ವರ್ಗ ಅಂತೇಳಿ ನಾನು ಹೇಳ್ತಾ ಇದ್ದೀನಿ, ಯಾರು ವೈಯಕ್ತಿಕವಾಗಿ ಹೋಗಬೇಡಿ. ತಾವೆಲ್ಲರೂ ಪ್ರಜ್ಞಾವಂತರಿದ್ದೀರಿ. ಈ ರೀತಿ ಒಂದು ಅಕ್ರಮ ಶೆಡ್ ಆದಾಗ ತಾವೆಲ್ಲರೂ ತಮ್ಮ ವಾಯ್ಸನ್ನು ರೈಸ್ ಮಾಡ್ಬೋದು. ಇಲ್ಲ ತಪ್ಪಾಗ್ತಾರೆ, ನಾವು ಈ ರೀತಿ ಮಾಡಬಾರ್ದು. ನಾಳೆ ಗಲಾಟೆ ಆದರೆ ಇದಕ್ಕೆ ಜವಾಬ್ದಾರಿ ಸೈನ್ ಹಾಕಿದಂಥ ಅಧಿಕಾರಿಗಳು ಯಾರು ಅನ್ನೋದು ನಮ್ಗೆ ಇವತ್ತು ಬೇಕಾದರೆ ಕಾಪಿ ಬೇಕು. ಯಾಕೆಂದರೆ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ, ಸಮಯ ಕೊಡ್ತಾ ಇದ್ದಾರೆ. ಆ ಸಮಯದೊಳಗಡೆ ಇದು ಇಲ್ಲಿಂದ ತೆರವಾಗಬೇಕು. ತೆರವಾಗದೇ ಇದ್ದರೆ ಕಾನೂನು ಹೋರಾಟಗಳಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಈ ವೆಚ್ಚವನ್ನು ಭರಿಸಲೇಬೇಕು. ಇದು ಶತಸಿದ್ಧ, ಇದು ಕಾನೂನು ಹೋರಾಟ ಆಗುತ್ತೆ. ಆಮರಣ ಅಂತ ಉಪವಾಸವನ್ನು ನಾವು ಕೂತ್ಕೊಳ್ತೇವೆ. ಹಾಗಾಗಿ ಇದನ್ನು ನೀವಿಲ್ಲಿ ಘೋಷಣೆ ಮಾಡಬೇಕು ಇವತ್ತು ಇದೇನು ಅಂತ ಹೇಳಿ. ನಮಗೆ ಇವತ್ತು ಕಮಿಷನರ್ ಬೇಕಿತ್ತು, ಅವರು ಬೇರೆ ಕೆಲಸಕ್ಕೆ ಹೋಗಿರೋದ್ರಿಂದ ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು TPM ಇದ್ದೀರಿ, ಡೆಪ್ಟಿ ಕಮಿಷನರ್ ಇದ್ದಾರೆ, ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಡಿಕ್ಲೇರ್ ಮಾಡಬೇಕು. ಇಲ್ಲಿ ಏನು ಮಾಡ್ತೇವೆ ಅಂತ ಹೇಳಿ ನೀವು ಶೀಘ್ರವಾಗಿ ಎಮರ್ಜೆನ್ಸಿ ಮೀಟಿಂಗನ್ನು ಕರ್ಕೋಬೇಕು. 1 ವಾರದ ಕಾಲಾವಕಾಶವನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ತಾವೆಲ್ಲರೂ ನಡ್ಕೋಬೇಕು. ಇದು ಸಾರ್ವಜನಿಕರ ಒಕ್ಕೊರಲಿನ ಮನವಿ. ಇದಕ್ಕೆ ತಾವು ಸ್ಪಂದಿಸ್ತಾ ಇದ್ದರೆ ಉಗ್ರವಾದಂಥ ಹೋರಾಟ ಇಲ್ಲಿ ಆಗ್ತದೆ. ಅದಕ್ಕೆ ನಾವುಗಳು ನಿಮ್ಮಗಳನ್ನೇ ಜವಾಬ್ದಾರರನ್ನಾಗಿ ಮಾಡ್ತೇವೆ. ಸಂಪೂರ್ಣ ಖರ್ಚು ವೆಚ್ಚಗಳು ಮತ್ತು ಕಾನೂನು ಏನು ವಿಧಿಸುತ್ತೆ ಅದೆಲ್ಲದಕ್ಕೂ ಕೂಡ ನೀವು ಬಾಧ್ಯಸ್ಥರಾಗ್ತೀರಿ ಅಂತ ಹೇಳಿ ಸಸ್ಪೆನ್ಷನ್ ಆಗಬೇಕು. ವಸಂತ್ ಕುಮಾರ್ ಇಷ್ಟ ಬಂದಂಗೆ ಮಾಡಿ ತಮಗೂ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಕಚೇರಿಯ ಪಕ್ಕದ ರಸ್ತೆ, ತಮ್ಮ ಇಲಾಖೆಯಿಂದ ನಿರ್ಮಿಸಿದ ಶೆಡ್ ಕಾನೂನು ಬಾಹಿರ ನಿರ್ಮಾಣದ ಬಗ್ಗೆ ಈಗಾಗಲೇ ದೂರು ನೀಡಿದ್ದರೂ ಈವರೆಗೂ ಈ ಶೆಡ್ ತೆರವುಗೊಳಿಸಿಲ್ಲ. ಶಿವಮೊಗ್ಗ ನಗರ ಮಹಾನಗರ ಪಾಲಿಕೆ 2030ರ ನಕ್ಷೆಯ ಪ್ರಕಾರ ಈ ಶೆಡ್ ನಿರ್ಮಿಸಿರುವ ಜಾಗ ರಸ್ತೆಗಾಗಿ ಬಿಟ್ಟಿರುವ ಜಾಗದ ಮೇಲೆ ನಿಮ್ಮ ಇಲಾಖೆ ಮುಖ್ಯ ಕಟ್ಟಡದ ಮೇಲೆ ನಿರ್ಮಿಸಿರುವ ಕಟ್ಟಡ, ನಿಮ್ಮ ಇಲಾಖೆಯ ಮುಖ್ಯ ಕಟ್ಟಡ ನಿರ್ಮಾಣ ಆದ ದಿನದಿಂದ ಈವರೆಗೂ ಇದನ್ನು ರಸ್ತೆಯಾಗಿ ಬಳಸಲಾಗಿದೆ. ಇದು ರಸ್ತೆ. ನಾನು ಶಿವಮೊಗ್ಗದಲ್ಲಿ ಹುಟ್ಟಿದ ಮೇಲೆ ನನಗೆ ಗೊತ್ತಿರುವ ಓಡಾಡಿದ ಮೇಲೆ ಒಂದು 20-30 ಇದು ರಸ್ತೆ. ಈ ರಸ್ತೆ ಅಭಿವೃದ್ಧಿಗೆ ನಮ್ಮ ತೆರಿಗೆ ಹಣದಿಂದ ಲಕ್ಷಾಂತರ ರೂಪಾಯಿ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಯಿಸಿದೆ. ಈ ರಸ್ತೆ ಮಾಡಿದ ಮಹಾನಗರ ಪಾಲಿಕೆ ನಮ್ಮ ತೆರಿಗೆ ಹಣದಲ್ಲಿ. ಇವೆಲ್ಲದರ ನಡುವೆ ಏಕಾಏಕಿ ಈ ರೀತಿ ಶೆಡ್ ನಿರ್ಮಾಣದಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿದೆ. ಶಿವಮೊಗ್ಗ ನಗರ 2000 ಮಹಾನಗರ ಯೋಜನೆ ಸಿಡಿಪಿ ಪ್ರಕಾರ ರಸ್ತೆ ಬಿಟ್ಟಿರುವ ಶೆಡ್ ನಿರ್ಮಾಣ ಕಾನೂನಿನ ಪ್ರಕಾರ ತಪ್ಪು ಮತ್ತು ಶಿಕ್ಷಾರ್ಹ ಅಪರಾಧ. ನಾವು ಕಟ್ಟಿದ್ರೆ
ಶಿಕ್ಷಾರ್ಹ ಅಪರಾಧ. ನೀವು ಕಟ್ಟಿದ್ರೆ ಶಿಕ್ಷಾರ್ಹ ಅಪರಾಧವೇ ಅಪರಾಧವೇ. ಅಪರಾಧವೇ. ಏನ್ ತಪ್ಪು ಅದರಲ್ಲಿ ಇಲ್ಲ ಎಕ್ಸೆಪ್ಷನ್ ತೋರಿಸಿ ನಮಗೆ. ಇಂತಹ ನಿರ್ಮಾಣ ತಡೆಗಟ್ಟಬೇಕಾದ ಜವಾಬ್ದಾರಿ ನಿಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ್ದೇ. ಈ ರೀತಿ ರಸ್ತೆಯಲ್ಲಿ ಶೆಡ್ ನಿರ್ಮಾಣ ಮಾಡಲು ಸಾರ್ವಜನಿಕ ಅಭಿಪ್ರಾಯ ಪಡೆದಿಲ್ಲ. ಈ ರಸ್ತೆ ಅಂತ ಬಿಟ್ಟು 30 ವರ್ಷ ಬಿಟ್ಟಾದ್ಮೇಲೆ ಶೆಡ್ ಕಡೆ ನಮ್ದು ಅಭಿಪ್ರಾಯ ಕೇಳಿದ್ರ? ಇಲ್ಲ. ಸರ್ಕಾರದ ಅನುಮತಿ ಪಡೆದ್ರ? ಇಲ್ಲ. ಒಟ್ಟಾರೆ ಇದೊಂದು ಅಕ್ರಮ ಶೆಡ್. ಈ ಎಲ್ಲ ಅಂಶಗಳನ್ನು ಗಮನಿಸಿ ತಾವು ತಕ್ಷಣ ಸಾರ್ವಜನಿಕ ಉಪಯೋಗಕ್ಕಾಗಿರುವ ಸಂಸ್ಥೆಯಲ್ಲಿ ನಿರ್ಮಿಸಿದ ಶೆಡ್ ಅನ್ನು ತೆರವಿಸಿ ಒಂದು ವಾರದೊಳಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತಾ ಇದ್ದೇವೆ. 1 ವಾರದ ಒಳಗೆ ನಮ್ಮೆಲ್ಲರ ಆಗ್ರಹ. ಮನವಿ ಕೊಟ್ಟು ಜಿಲ್ಲಾಧಿಕಾರಿಗೆ ಕೊಟ್ಟು 1 ತಿಂಗಳಾಗಿದೆ, ನಿಮಗೆ ಕೊಟ್ಟು 15 ದಿವಸ ಆಗಿದೆ. ಇನ್ನೂ ಏನು ಮಾತಾಡಬೇಕು ಮೇಡಮ್? ಇನ್ನೂ ಯಾಕೆ ಮಾತಾಡಬೇಕು? ನಿಮ್ಮ ಗಮನಕ್ಕೆ ಬಂದಿಲ್ವಾ ಪತ್ರ? ನಿಮ್ಮ ಪತ್ರ ಗಮನಕ್ಕೆ ಬಂದಿಲ್ವಾ? TDP ಪ್ಲಾನ್ ರೂಲ್ಸ್ ನಿಮ್ಗೆ ಗೊತ್ತಿಲ್ವಾ? ಯಾಕೆ ಯಾಕೆ ಹೇಳಿ ನಾವು ಮಾಡ್ಬೋದು. ಯಾಕೆ ಈ ತರ ಆಯ್ಕೆ ಉತ್ತರ ಡಾಕ್ಯುಮೆಂಟ್ ಇದು ಸೈನು ಹಾಕಿದ್ರೆ ಅದು ಬೇರೆ. ಪಬ್ಲಿಕ್ ಡೊಮೈನ್ ಅಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ವೆಬ್ಸೈಟ್ ನಿಮ್ಮ ಪ್ಲಾನ್ ಮಹಾನಗರ ಪಾಲಿಕೆ ಯೋಜನೆ 2030 ಕಾನೂನು ಮುಖ್ಯನಾ? ಹೇಳಿ ನಮ್ಗೆ ಯಾವ್ದು ಹೇಳಿ. ಒಂದು ನಿಮಿಷ. 12 ದಿವಸಕ್ಕೂ ಈ ಪತ್ರ ನಿಮ್ಮ ಕೈಗೆ ಬಂದಿಲ್ವಾ? ಇದು ನಿಮ್ಮ ಕೈಗೆ ಬಂದಿಲ್ವಾ? ಇದು ನೋಡಿ ಓದಿ. ನಿಮ್ಮ ಗಮನಕ್ಕೆ ಬಂದಿಲ್ವಾ? ಅವರು ಈ ಒಂದು ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ. ಕಮಿಷನರ್ ಸಾಹೇಬರು ಬಂದ್ರ ಮೇಲೆ ಇದನ್ನು ಅವ್ರ ಜೊತೆ ಡಿಸ್ಕಷನ್ ಮಾಡಿ ಇಲ್ಲಿರ್ತಕ್ಕಂಥ ಪದಾಧಿಕಾರಿಗಳನ್ನು ಕರೆದು ನಾವು ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತೇಳಿ ಭರವಸೆಯನ್ನು ಕೊಟ್ಟಿರ್ತಾರೆ. ಸಾರ್ವಜನಿಕರ ಎಚ್ಚರಿಕೆ ನಾಗರಿಕ ಸಮಿತಿ ಎಚ್ಚರಿಕೆ ಕೊಡ್ತಾ ಇದೆ. ಮುಂದಿನ 1 ವಾರಗಳ ಒಳಗೆ ಈ ಅಕ್ರಮ ಶೆಡ್ ನಿರ್ಮಾಣ ತೆರವುಗೊಳಿಸಬೇಕು. ಇಲ್ಲದೆ ಹೋದರೆ ಇದಕ್ಕೆ ನೀವೇ ಜವಾಬ್ದಾರು. ಉಗ್ರವಾದಂಥ ಕಾನೂನು ಹೋರಾಟವನ್ನು ತಾವು ಎದುರಿಸಬೇಕಾಗುತ್ತೆ ಅಂತ ಹೇಳಿ ಸರ್. ಈ ಮನವಿಯನ್ನ 27ನೇ ತಾರೀಕು ಕೊಡ್ತಾ ಇದ್ದೀವಿ. 15ಕ್ಕೆ ಆಲ್ರೆಡಿ ಒಂದ್ಸರಿ ಕೊಟ್ಟಾಗಿದೆ. ಇವತ್ತು 27ನೇ ತಾರೀಕು ಕೊಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕಾರ ಮಾಡಿ ನಮಗೊಂದು ಅಪಾಯಿಂಟ್ಮೆಂಟ್ ಕೊಡಿ. 4ನೇ ತಾರೀಕು ಒಳಗೆ ನಮಗೆ ರಿಪ್ಲೈ ಬರ್ಬೋದು.